ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಪ್ರಯಾಣ ಬೆಳೆಸಿದಂಥ ವಾಹನ ಸವಾರರು ಮನೆಗೆ ರೀಚ್ ಆದಾಗ ಅವರ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ವಾಹನವು ಈ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಾವಿರಾರು ರೂಪಾಯಿ ದಂಡ ಹಾಕಲಾಗಿರುತ್ತೆ. ಅರೆ, ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪೇ ಮಾಡಿಲ್ಲ, ಹೈ ಸ್ಪೀಡ್ ಕೂಡ ನಾವು ಓಡಿಸಿಲ್ಲ, ಆದರೂ ಯಾಕೆ ನಮಗೆ ಈ ಒಂದು ದಂಡ ಪಾವತಿಸಬೇಕು ಅನ್ನುವಂಥ ಪ್ರಶ್ನೆ ಏನಾದರೂ ನಿಮಗಾಗಿದ್ದರೆ ದಯವಿಟ್ಟು ಅಂತ ವಾಹನ ಸವಾರರು ವಾಹನ ಮಾಲೀಕರು ಗಮನ ಹರಿಸಬೇಕಾದಂತಹ ಸಂಗತಿ ಇದು. ಯಾಕಂತಂದರೆ ತಾವು ಗಮನಿಸಬೇಕು, ನಮ್ಮ ಹಿಂಭಾಗದಲ್ಲಿರುವಂತಹ ಪೋಲ್ ಏನಿದೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಕ್ಯಾಮ್ರಾ, ಅಂದರೆ ಕೃತಕ ಬುದ್ಧಿಮತ್ತೆಯ ಒಂದು ತಂತ್ರಾಂಶವನ್ನು ಅಳವಡಿಸಿರುವಂಥ ಒಂದು ಕ್ಯಾಮ್ರಾ ಅದು. ಆ ಒಂದು ಕ್ಯಾಮ್ರಾ ಬರುವ ವೇಳೆಗೆ ಏನು ಮಿತಿ ಇರುತ್ತೆ, 100 ಕಿಲೋಮೀಟರ್ ಗಂಟೆಗೂ ವೇಗಕ್ಕೆ ಅದಕ್ಕೆ ಕಡಿಮೆ ಹೋಗಬೇಕನ್ನುವಂಥ ನಿಟ್ಟಿನಲ್ಲಿ ಒಂದು ರೂಲ್ಸ್ ಮಾಡಲಾಗಿದೆ. ಆ ರೂಲ್ಸ್ ಪ್ರಕಾರದಲ್ಲಿ ತಾವೇನು ಮಾಡ್ತೀರಿ ಅಂತಂದರೆ ಭಾಳಷ್ಟು ಜನ ವಾಹನ ಸವಾರರು ಆ ಪೋಲ್ ಬಂದಾಗ 70ರಿಂದ 80ಕ್ಕೆ ಬರ್ತೀರಿ. ತದನಂತರ ಆಮೇಲೆ ಯಾವಾಗ ಆ ಪೋಲ್ ಆಗುತ್ತೋ ಭಾಳಷ್ಟು ಜನ ವಾಹನ ಸವಾರರು ಏನು ಮಾಡ್ತಾರೆ, ಇಲ್ಲಿ ಕ್ಯಾಮ್ರಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿಂದ 110-120 ಕಿಲೋಮೀಟ್ರಿಗೂ ಹೆಚ್ಚು ಕಾರನ್ನು ಬೇರೆ ಬೇರೆ ವಾಹನಗಳನ್ನು ಸ್ಪೀಡಾಗಿ ತೆಗೆದುಕೊಂಡು ಹೋಗ್ತಾರೆ. ಅದಾದ ನಂತರ ಏನಾಗುತ್ತೆ ಅಂತಂದರೆ 20 ಕಿಲೋಮೀಟ್ರ್ ಆದಮೇಲೆ ಮತ್ತೆ ಅಂತಹದ್ದೇ ಒಂದು ಪೋಲ್ ಬಂದಾಗ ಮತ್ತೆ ವೇಗದ ಮಿತಿಯನ್ನು 70ರಿಂದ 80ಕ್ಕೆ ತೆಗೆದುಕೊಂಡು ಬರ್ತಾರೆ. ಆದರೆ ಅದರ ಅರ್ಥ ತಪ್ಪು ಮಾಡಿಲ್ಲ ಅಂತಲ್ಲ. ಯಾಕಂತಂದರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಏನಿದೆ ಅದು ಎಷ್ಟರ ಮಟ್ಟಿಗೆ ನಿಮ್ಮ ಅಂದಾಜು ಸರಾಸರಿ ಏನಿದೆ ವೇಗದ ಮಿತಿ ಮತ್ತು ಎಷ್ಟರ ಅವಧಿಯೊಳಗೆ ತಾವು ಬರಬೇಕಾಗಿತ್ತು ಅನ್ನುವಂಥದ್ದನ್ನ ಲೆಕ್ಕ ಹಾಕಿರುತ್ತೆ. ಹಾಗಾಗಿ ತಾವೇನಾದರೂ ಇಲ್ಲ ನಾವು ಕ್ಯಾಮ್ರಾ ಕಣ್ಣಿಗೆ ತಪ್ಪು ಅಂದರೆ ಕಣ್ಣಿಗೆ ಸಿಕ್ಕೇ ಇಲ್ಲ, ಅಂಥ ಸಂದರ್ಭದಲ್ಲಿ ತಪ್ಪಾಗಿಲ್ಲ ಅನ್ನೋದಕ್ಕೆ ಇಲ್ಲಿ ಕಾರಣವೇ ಇರಲ್ಲ. ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಕ್ಯಾಮ್ರಾಗಳಿಂದಾಗಿ ಬಹಳಷ್ಟು ಜನರಿಗೆ ಈಗಾಗಲೇ ದಂಡದ ಸೂಚನೆ ಹೋಗಿದೆ. ಅವರೆಲ್ಲರೂ ಕೂಡ ದಂಡವನ್ನು ಕಟ್ಟಬೇಕು. ಯಾಕಂತಂದರೆ ವೇಗದ ಮಿತಿ 100 ಬಿಲೋ ಇದೆ, ಅದ್ರ ಒಳಗಡೆ ಆ ಕಾರಂತ ಅಂದರೆ ತಮ್ಮ ವಾಹನಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋ ಮತ್ತು ನಿಟ್ಟಿನಲ್ಲಿ ಈ ಒಂದು ಮಾಡಿರುವಂಥದ್ದು. ಅಂದರೆ ಬೆಂಗಳೂರು ಮೈಸೂರು ರಸ್ತೆ ಏನಿದೆ ಭಾಳಷ್ಟು ಸುಸಜ್ಜಿತವಾಗಿರುವ ಜೊತೆಗೆ ಅಷ್ಟೇ ಕಠಿಣವಾಗಿರ್ತಕ್ಕಂಥ ರೂಲ್ಸ್ಗಳನ್ನು ಹಾಕಿರುವಂಥದ್ದು. ಇನ್ನೊಂದೇನಪ್ಪ ಅಂತಂದರೆ ಸೀಟ್ ಬೆಲ್ಟ್ ಹಾಕದೇ ಇರುವಂಥದ್ದು, ಲೇನನ್ನು ಕ್ರಾಸ್ ಮಾಡುವಾಗ ಯಾವುದೋ ವೇಗ ಮಿತಿ ಇತ್ತು ಮತ್ತು ಕರೆಕ್ಟಾಗಿ ರೂಲ್ಸ್ ಪಾಲನೆ ಆಗಿದೆಯಾ ಇಲ್ವಾ, ಮತ್ತು ಡ್ರೈವರ್ ಯಾರ ಜೊತೆ ಮಾತಾಡ್ತಾ ಇದ್ದ, ಇವೆಲ್ಲವನ್ನು ಲೆಕ್ಕ ಹಾಕುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಏನಿದೆ ಇದು ಪ್ರತಿಯೊಂದು ನಮ್ಮ ವಾಹನ ಸವಾರರ ಗಮನವನ್ನದಲ್ಲಿಟ್ಟುಕೊಂಡು ತದನಂತರ ಏನಾದರೂ ತಪ್ಪಾಗಿದ್ದೇ ಆದಲ್ಲಿ ಮನೆಗೆ ರೀಚ್ ಆಗೋದ್ರ ಒಳಗಡೆ ತಮಗೆ ಮೆಸೇಜ್ ಬಂದಿರುತ್ತೆ ನೀವು ತಪ್ಪು ಮಾಡಿದ್ದೀರಿ ಅಂತ. ಈಗಾಗಲೇ 90,000ಕ್ಕೂ ಅಧಿಕ ಜನರಿಗೆ AI ಕ್ಯಾಮ್ರಾದಿಂದ ದಂಡದ ಸಂದೇಶಗಳು ಹೋಗಿದ್ದಾವೆ. ಅದರಲ್ಲಿ 5ರಿಂದ 6,000 ಜನ ದಂಡ ಕಟ್ಟಿದ್ದಾರೆ. ಉಳಿದಷ್ಟು ಭಾಳಷ್ಟು ಜನ ಇನ್ನೂ ದಂಡ ಕಟ್ಟಿಲ್ಲ. ಅಂಥವರಿಗೆ ಮತ್ತೊಮ್ಮೆ ಬಾರಿ ನೋಟಿಸನ್ನು ಕಳಿಸುವಂಥ ಸಿದ್ಧತೆಯನ್ನು ಈಗ ರಾಮನಗರ ಪೊಲೀಸರು ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್, TV9 ರಾಮನಗರ.